ಹಾಯ್, ಎಲ್ಲರಿಗೂ ಐಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸವದತ್ತಿಯ ಜೋಗುಳಬಾವಿ ಅಲ್ಲಿ ಇದ್ದೀವಿ. ಇದರ ವಿಶಿಷ್ಟತೆಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹಾಗೆ ಇದು ಮಲಪ್ರಭಾ ನದಿ. ಮಲಪ್ರಭಾ ನದಿ ಸಾಮಾನ್ಯ ಎಲ್ಲರಿಗೂ ಗೊತ್ತೇ ಇರುತ್ತೆ. ಶ್ರೀ ರೇಣುಕಾದೇವಿಯು ಮರಳಿನಲ್ಲಿ ಮಡಿಕೆ ಮಾಡಿ ಹಾವನ್ನು ಸಿಂಬಿಯಾಗಿ ತನ್ನ ತಲೆ ಮೇಲೆ ನೀರನ್ನು ತಗೊಂಡು ಹೋಗ್ತಾರಲ್ಲ, ಅದೇ ನದಿ. ಇಲ್ಲಿಂದ ಅವರಿದ್ದಂಥ ಆಶ್ರಮ, ಜಮದಗ್ನಿ ಆಶ್ರಮದವರೆಗೂ ತಗೊಂಡು ಹೋಗ್ತಿದ್ರು. ಅದೇ ಈ ನದಿ. ಈ ನದಿಯ ಪಕ್ಕದಲ್ಲೇ ಜೋಗುಳಬಾವಿನೂ ಇರೋದು. ಜೋಗುಳಬಾವಿಯಲ್ಲಿ ಸ್ನಾನ ಮಾಡಿದಲೇ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಬಾರ್ದು. ಹಾಗೆ ಇಲ್ಲಿ ಸತ್ಯಮ್ಮ ದೇವಿಯೂ ಇದ್ದಾರೆ. ಅವ್ರ ದರ್ಶನ ಕೂಡ ಸಹ ಮಾಡಿಕೊಂಡೇ ಹೋಗ್ಬೇಕು. ಕೊನೆಯದಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕು. ನೋಡಿ, ಇದೆ ಜೋಗುಳಬಾವಿ. ಇಲ್ಲಿ ಸ್ನಾನ ಮಾಡಿದ್ರೆ ಯಾವುದೇ ಥರ ರೋಗ ರುಜಿನಗಳಿದ್ರೂ ಮಾಯ ಆಗುತ್ತೆ ಅನ್ನೋ ವಾಡಿಕೆ ಇದೆ. ಹಾಗೆ ನಾವು ಅಲ್ಲಿ ಸ್ನಾನ ಮಾಡಿ ಇಲ್ಲಿ ಸತ್ಯಮ್ಮನ ದರ್ಶನ ಮಾಡಿಕೊಂಡು ಇಲ್ಲಿನ ಪದ್ಧತಿ, ಆಚಾರ ವಿಚಾರ ಏನೇನಿದೆಯೋ ನಾವು ಸಹ ಮಾಡಿದ್ವಿ. ಸತ್ಯಮ್ಮ ತಾಯಿಯ ದರ್ಶನ ಪಡ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ಸವದತ್ತಿಯ ಯಲ್ಲಮ್ಮನ ಗುಡ್ಡಕ್ಕೆ. ಯಾರಾದರೂ ಮೊದಲನೇ ಬಾರಿ ಯಲ್ಲಮ್ಮನ ಗುಡ್ಡಕ್ಕೆ ಭೇಟಿ ನೀಡ್ತಾ ಇರೋರಿಗೆ ಇದೊಂದು ಮಾಹಿತಿ. ನೇರವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಬರೋ ಹಾಗಿಲ್ಲ. ಜೋಗುಳಬಾವಿಯಲ್ಲಿ ಸ್ನಾನ ಮಾಡಿ ಹಾಗೆ ಸತ್ಯಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಯಲ್ಲಮ್ಮನ ಗುಡ್ಡಕ್ಕೆ ಬರಬೇಕು. ಇಲ್ಲಿಗೆ ಬರೋದಕ್ಕೆ ಆಟೋ ವ್ಯವಸ್ಥೆ ಎಲ್ಲನೂ ಇದೆ. ನಾವು ಕೂಡ ಅದೇ ಪದ್ಧತಿಯಲ್ಲಿ ಯಲ್ಲಮ್ಮನ ಗುಡ್ಡಕ್ಕೆ ಬಂದವು. ನಮಗೆ ಗೊತ್ತಿದ್ದಂಥ ಒಂದು ಸಣ್ಣ ಮಾಹಿತಿ ನಿಮಗೆ ತಿಳಿಸೋ ಆಸೆ ನಮ್ಮದು ಅಷ್ಟೇ. ಅಲ್ಲಿ ಬೆಟ್ಟದ ಮೇಲೆ ಜಮದಗ್ನಿದು ದೇವಸ್ಥಾನ ಬೆಟ್ಟದ ಮೇಲಿದೆ. ಇಲ್ಲಿ ಬಂದು ತಾಯಿ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ದೇಗುಲವಿದೆ. ಹಾಗೆ ನಾವು ಮುಂದೆ ಸಾಗುತ್ತಾ ಹೊರಟ್ವಿ. ಅಲ್ಲಿಂದ ನಾವು ನೇರ ನೋಡ್ಬೋದು. ಆ ಕಡೆ ಈ ಕಡೆ ಎಲ್ಲ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಮಾರ್ತಾ ಇರ್ತಾರೆ. ಹಾಗೆ ಅಲ್ಲಿ ತಿಂಡಿ ವ್ಯವಸ್ಥೆನೂ ಸಹ ಇರುತ್ತೆ, ಆದರೆ ದುಡ್ಡು ಕೊಟ್ಟು ತಿನ್ನಬೇಕು. ಅಲ್ಲಿಂದ ಸೀದಾ ನಾವು ಹೊರಟಿದ್ದು ಎಣ್ಣೆ ಹೊಂಡದ ಕಡೆಗೆ ಹೊರಟೆವು. ಅರಿಶಿನ ಹೊಂಡ, ಕುಂಕುಮ ಹೊಂಡ ಅಂತ ಅಲ್ಲಿ ತೀರ್ಥ ಉದ್ಭವ ಆಗೋ ಜಾಗ ಇದೆ. ಹಾಗೆ ನಾವು ಹೋಗ್ತಾ ದಾರಿಲಿ ನೋಡ್ಬೋದು ನೀವು, ಅಲ್ಲಲ್ಲೇ ಯಲ್ಲಮ್ಮ ತಾಯಿನ ಪೂಜೆಗೊಂಡು ಅಲ್ಲಿನ ವಿಶಿಷ್ಟತೆ ಪದ್ಧತಿಗಳೇನೇನಿದೆಯೋ ಅಲ್ಲಲ್ಲೇ ಹಾಗೆ ಮಾಡ್ತಾಯಿದ್ರು. ಈಗ ಎಡಗಡೆ ಭಾಗಕ್ಕೆ ಮಲ್ಲಿಕಾರ್ಜುನನ ದೇವಸ್ಥಾನ ಬರುತ್ತೆ, ಬಲಗಡೆ ಭಾಗಕ್ಕೆ ಪರಶುರಾಮನ ದೇವಸ್ಥಾನ ಬರುತ್ತೆ. ಹಾಗೆ ನಾವು ಅಲ್ಲಿ ಫಸ್ಟು ಹೋಗಿ ತೀರ್ಥ ಸ್ನಾನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋದ್ವಿ. ಇದು ಪರಶುರಾಮನ ಸನ್ನಿಧಾನ. ಹಾಗೆ ಇದು ಗರುಡಗಂಬನು ಅಲ್ಲಿ ಮುಂದೆನೇ ಇದೆ. ಇದರಿಂದ ಸ್ವಲ್ಪ ಮುಂದೆ ಹೋದರೆ ಎಣ್ಣೆ ಹೊಂಡ, ಸ್ನಾನದ ಜಾಗ. ಇಲ್ಲಿ ಕುಂಕುಮ ಹೊಂಡ, ಅರಿಶಿನ ಹೊಂಡ ಅಂತಲೂ ಇದೆ. ಅಲ್ಲಿ ಎಲ್ಲರಿಗೂ ತೀರ್ಥದ ಪ್ರಕಾರನೂ ಹಾಕ್ತಾರೆ. ಇಲ್ಲ ನಮಗೆ ಅದರಿಂದ ನಾವು ಸ್ನಾನ ಮಾಡ್ತೀವಿ ಅಂದರೆ ಅವರೇ ಬಕೆಟಲ್ಲಿ ತೆಗೆದು ತಲೆ ಮೇಲೆ ಒಯ್ತಾರೆ. ನೋಡಿ, ಇದೆ ಅದು ಎಣ್ಣೆ ಹೊಂಡ. ಅಲ್ಲಿಂದ ನಾವು ಸೀದಾ ಯಲ್ಲಮ್ಮನ ದರ್ಶನಕ್ಕೆ ಬಂದವು. ಇವೆಲ್ಲಲ್ಲೇ ನೋಡ್ಬೋದು ಭಂಡಾರ. ತಾಯಿಗೆ ಭಂಡಾರ ಅಂದ್ರೆ ಅಚ್ಚುಮೆಚ್ಚು. ಇಲ್ಲಿ ಯಾವುದೇ ಥರ ಪ್ರಸಾದ ಸಿಗೋದಿಲ್ಲ. ಇಲ್ಲಿ ಭಂಡಾರನೇ ಅಮ್ಮನಿಗೆ ಅತಿ ಪ್ರಿಯವಾದದ್ದು. ಹಾಗೂ ಇಲ್ಲಿ
ಜಾತ್ರೆಗಳು ಸಹ ಬಹಳ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಬನ ಹುಣ್ಣಿಮೆ ಹಾಗೂ ಭಾರತೀಯ ಹುಣ್ಣಿಮೆ ಹಬ್ಬಗಳಲ್ಲಿ ಇಲ್ಲಿ ತುಂಬ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಅಂತಲೂ ಕೇಳಿದ್ದೀನಿ. ಇಲ್ಲಿ 3-4 ಥರ ದರ್ಶನ ಇದೆ. ಒಂದು 500 ರೂಪಾಯಿ ದರ್ಶನ, ಇನ್ನೊಂದು 100 ರೂಪಾಯಿ ದರ್ಶನ ಹಾಗೂ ಮತ್ತೊಂದು ಸಾಮಾನ್ಯ ದರ್ಶನ. ನಾವು ಹೋಗಿದ್ದು 100 ರೂಪಾಯಿ ದರ್ಶನ. ಆದ್ರೂ 1.5 ತಾಸು ಹಿಡಿತು ನಮಗೆ ತಾಯಿ ದರ್ಶನ ಪಡೆಯೋದಕ್ಕೆ. ಅಂತೂ ಇಂತೂ ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, 100 ರೂಪಾಯಿ ಕೊಟ್ಟು ವಿಶೇಷ ದರ್ಶನಕ್ಕೆ ಬಂದ್ರೂ ಎಷ್ಟು ಜನ ನಿಂತಿದ್ದಾರೆ ಅಂತ. ಆ 1.5 ಗಂಟೆ ಅದು ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಅಂತೂ ಇಂತೂ ನೋಡಿ ತಾಯಿ ದರ್ಶನ, ರೇಣುಕಾ ದೇವಿಯ ದರ್ಶನ ಪಡ್ಕೊಂಡ್ವಿ. ಅಲ್ಲಿಂದ ಆಚೆ ಬಂದು ನೋಡಿ, ಅಲ್ಲಿ ಗಂಧ ಅಂದರೆ ಭಂಡಾರನೇ ಅಲ್ಲಿ ಎಲ್ಲಮ್ಮನಿಗೆ ವಿಶೇಷ. ಈ ಜಾತ್ರೆ ಹುಣ್ಣಿಮೆಗಳಲ್ಲಿ ಬರೀ ಭಂಡಾರನೇ ಹೆಚ್ಚಾಡ್ತಾರಂತೆ. ಹಾಗೆ ಅಲ್ಲಿಂದ ಏಕನಾಥ ಜೋಗಿನಾಥ ಅವರ ದರ್ಶನ ಕೂಡ ಪಡ್ಕೊಂಡ್ವಿ. ಇವರು ತಾಯಿ ರೇಣುಕಾ ಎಲ್ಲಮ್ಮನ ಕೊಂಡಾಡಿ ಹೋಳೋ ಅಂಥವ್ರು ಇವರು. ಹಾಗೆ ಅಲ್ಲಿಂದ ವಿಘ್ನೇಶ್ವರನ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ನಮ್ಮನ್ನ ಜೋಗ್ತಿಯವ ಮಾತಂಗಿ, ಶ್ರೀ ಮಾತಂಗಿ ದೇವಿಯ ಸನ್ನಿಧಾನ ಕರ್ಕೊಂಡೋದ್ರು. ನೋಡಿ ಇವರೇ ಮಾತಂಗಿ ಅಮ್ಮ. ಮಾತಂಗಿ ಅಮ್ಮನ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಪರಶುರಾಮನ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ಗರುಡಗಂಬಗೆ ಪೂಜೆ ಮಾಡಿಕೊಂಡು ನೋಡಿ, ಇದೆ ಪರಶುರಾಮನ ಗರುಡಗಂಬ. ಅಲ್ಲಿಂದ ಪೂಜೆ ಮಾಡಿ ನೋಡಿ, ಪರಶುರಾಮನ್ ದೇವಸ್ಥಾನದ ಹಿಂಭಾಗ ಮೇಲ್ಗಡೆ ಭೋಜನಾಲಯ ಇದೆ. ಅದು ಪರಶುರಾಮನ ಬಲಗಡೆ ಭಾಗದಲ್ಲಿ ಮೇಲಕ್ಕೆ ಹೋಗೋಕೆ ಜಾಗ ಇದೆ. ಅಲ್ಲಿ ನಿಮಗೆ ಪ್ರತಿದಿನ 1:30ಯಿಂದ 2:30ವರೆಗೂ ಅಷ್ಟೇ ಅನ್ನ ಸಂತರ್ಪಣೆ ನಡೆಯುತ್ತೆ. ಯಾರ್ಯಾರಿಗೆಲ್ಲ ಇದು ಗೊತ್ತಿಲ್ಲ, ಯಲ್ಲಮ್ಮನ ಗುಡ್ಡಕ್ಕೆ ಹೋದವರು ಒಂದ್ಸಲ ತಾಯಿ ಪ್ರಸಾದನ ಸ್ವೀಕರಿಸ್ಕೊಂಡೇ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಾವು ಲೈನಿಗೆ ನಿಂತ್ಕೊಂಡ್ವಿ. ಅಂತೂ ಇಂತೂ ನಮಗೆ ಪ್ರಸಾದ ಅಂತೂ ಸಿಕ್ತು. ನಾವು ಲೈನಲ್ಲಿ ನಿಂತ್ಕೊಂಡು ಪ್ರಸಾದ ತಗೊಂಡ್ವಿ. ಅದ್ಭುತವಾಗಿತ್ತು. ನೀವು ಸಹ ಬಂದಾಗ ಈ ಪ್ರಸಾದನ ಮಿಸ್ ಮಾಡ್ಕೋಬೇಡಿ. ನಾವು ಪುಣ್ಯ ಮಾಡಿದ್ವಿ ಅನ್ಸುತ್ತೆ ನಮಗೆ ಪ್ರಸಾದ ಸಿಕ್ಕಿದ್ದು. ಅಲ್ಲಿಂದ ಪ್ರಸಾದ ತಿಂದು ನಾವು ಕೆಳಗೆ ಬರುವಾಗ ಮತ್ತೆ ನಮಗೆ ಎಣ್ಣೆ ಹೊಂಡ ನೋಡಿ, ಎಣ್ಣೆ ಹೊಂಡದ ಮೇಲ್ಭಾಗ ಯಾವ ಥರ ಬೆಟ್ಟ ಗುಡ್ಡ ಕಾಣಿಸ್ತಾ ಇದೆ, ಅದು ಎಣ್ಣೆ ಹೊಂಡ ತೀರ್ಥ ಜಾಗ. ಮತ್ತೊಮ್ಮೆ ಅದನ್ನ ನೋಡಿಕೊಂಡು ನಾವು ಹಾಗೆ ಮುಂದೆ ಬರುವಾಗ ಅಲ್ಲಿ ಜೋಗ್ತಿ ಅಮ್ಮವರು 5ರಿಂದ 6 ಜನ ಜೋಗ್ತಿ ಅಮ್ಮವರು ಚೌಡ್ಕಿ ಹಿಡ್ಕೊಂಡು ತಾಯಿ ಮೇಲೆ ಚೌಡ್ಕಿ ನುಡಿಸ್ತಾ ಇದ್ರು. ನಾವು ಯಾಕೆ ತಾಯಿ ಮೇಲೆ ಚೌಡ್ಕಿ ನುಡಿಸ್ಬಾರ್ದು ಅಂತ ಹೇಳಿ ಅಲ್ಲಿಗೆ ಬಂದು ಅವ್ರನ್ನ ಮಾತಾಡಿಸಿ ಹಾಗೆ ತಾಯಿ ಮೇಲೆ ಚೌಡ್ಕಿ ನುಡ್ಸಕ್ಕೆ ಹೇಳಿದ್ವಿ. ಇವ್ರ ಬಗ್ಗೆ ನಾನು ಕೊನೆಯದಾಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ.
ಅಂತ ಇವ್ರು ನುಡಿಸಿ ಆಡ್ತಾರ ಕೇಳ್ತಾ ಇದ್ದಾರೆ. ವಾಪಸ್ ಹೋಗೋದಕ್ಕೆ ನನಗೆ ಮನಸ್ಸೇ ಆಗಲಿಲ್ಲ. ನಾವು ಒಂದು ಆಡಿ ಸಾಕು ಅಂದ್ವಿ, ಆದರೆ ಅವರೇ ಇಷ್ಟಪಟ್ಟು ನಮಗೆ 2-3 ಚೌತಿ ಆಡಿ ಹೇಳಿದ್ರು. ಹೂವಿನಲ್ಲಿ ಬಂಡರ ಬಟ್ಟೆ ಮಾಡೆ ಹೂವಿನಲ್ಲಿ ಬಂಡರ ಬಟ್ಟೆ ಮಾಡೆ ನಿನ್ನ ಕೊರಳಗೆ ಪುತ್ನಿ ಸಾರ ಮಾಡೆ ನಿನ್ನ ಕೊರಳಲ್ಲಿ ಪುತ್ನಿ ಸಾರ ಮೂಗಿನಲ್ಲಿ ಗರಿಯನತ್ತ ಮಾದೇವೆ ನಿನ್ನ ಮೂಗಿನಲ್ಲಿ ಗರಿಯನತ್ತ ಮಾದೇವೆ ನಿನ್ನ ಮೂಗಿನಲ್ಲಿ ಗರಿಯನತ್ತ ಮಾದೇವೆ ನಿನ್ನ ಕಾಲೊಳಗೆ ಕಾಡಿಗೆ ನಸಲೆ ಮಾದೇವಿ ಆಯವನಿನ ಪೋಳ್ಯಾಗ ಏನಂತ ಹೇಳಲೆ ತಾಯವನಿನ ಪೋಳ್ಯಾಗ ಏನಂತ ಹೇಳಲೆ ಪರಶುರಾಮನ ಶಿವ ಪೂಜೆ ಬಂದ ಮಾಡೇನು ಶರಣ ಎಲ್ಲವ್ವ ನಿನಗೆ ಮಾಡೇನು ಶರಣ ನಿನಗೆ ಬಂದ ಮಾಡೇನು ಶರಣ ನನ್ನವ್ವ ನಿನಗೆ ಬಾಗಿ ಮಾಡೇನು ಶರಣ ಉದೇ ಅನ್ನೋತ ಹೆಜ್ಜೆಯ ಹಾಕುತ್ತ ಬಂದ ಮಾಡೇನು ಶರಣ ನನ್ನವ್ವ ನಿನಗೆ ಬಾಗಿ ಮಾಡೇನು ಶರಣ ಮೈಯಲ್ಲಿ ಹಸರ ಒಡಗೆ ಹಾಟಲಗೆಡೆ ಓದೆ ಬಂದ ಮಾಡೇನು ಶರಣ ನನ್ನವ್ವ ನಿನಗೆ ಬಾಗಿ ಮಾಡೇ. ನಮಸ್ತೆ ಅಮ್ಮ. ನಮಸ್ಕಾರ. ತಮ್ಮ ಹೆಸರು ಅಮ್ಮ? ನಮ್ಮ ಹೆಸರು ದುರ್ಗಮ್ಮ ರೀ. ದುರ್ಗಮ್ಮ. ಇಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ನಾವು ಜೋಗ್ತಿ ಅಮ್ಮ ಅವರು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ? ನಮಗೆ ಅಮ್ಮ ಬಂದು ಈಗ 8 ವರ್ಷ ಮುಗಿದ 9 ವರ್ಷ ಆಯಿತು. ಹಾಂ, 9 ವರ್ಷದಿಂದ ಇಲ್ಲಿ ಜೋಗ್ತಿದಾನ ಮಾಡ್ತಾ ಇದ್ದೀರಾ. ಅಮ್ಮನ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಮ್ಮ? ಎಲ್ಲ ಹಾಡು ಹೇಳ್ತೀವಿ ರೀ, ಎಲ್ಲ ಹೇಳ್ತೀವಿ ರೀ. ಹಾಂ, ಅಮ್ಮ ಏನು ನಮಗೆ ನಡೆಸ್ಕೊಟ್ಟಿದ್ದಾಳ್ರಿ ಎಲ್ಲ ಹೇಳ್ತೀವಿ. ಹಾಂ, ಅಕ್ಕಿಗೆ ನಮ್ಮ ಅಮ್ಮಂದು ದೊಡ್ಡ ಪಾವಡ್ಯಾರ. ಹಾಂ, ಸೌದತ್ತಿ ತಾಲೂಕು ಜಿಲ್ಲಾ ಬೆಳಗಾವಿ ನಮ್ಮದು. ನಮ್ಮದು ಅಕ್ಕಿ ಪ್ರೀತಿ ಒಳಗೆ ದೊಡ್ಡ ಮಾತಿ ಅದಾವ್ರಿ. ಹಾಂ. ಮತ್ತು ಬೇರೆ ರೇಣುಕಾದೇವಿ ಬಗ್ಗೆ ಹೇಳೋದಾದ್ರೆ 1-2 ಮಾತು ಏನು ಹೇಳ್ತೀರಾ? ಎಲ್ಲಮ್ಮ ತಾಯಿ ಇಲ್ಲಿ ಬಂದೆಲ್ಲರೂ ಹೇಳ್ತೀವಿ ರೀ. ಹಾಂ, ಅಮ್ಮಗೆ ಎಷ್ಟು ಶಕ್ತಿ ಐತಿ, ಎಷ್ಟು ಏನು ಕೊಡ್ತಾರಲ್ರಿ, ಆಕಿನ ಪೂಜೆ ಮಾಡ್ತೀವಿ ರೀ, ಪುರಸ್ಕಾರ ಮಾಡ್ತೀವಿ ರೀ. ಅಲ್ಲಿ ಹೋಗ್ತಾ ಬರ್ತಾ ಇಲ್ಲೇ ಇರ್ತೀವಿ ರೀ. ಮಂಗಳವಾರ ಶುಕ್ರವಾರ ವಿಶೇಷ ಅಂದರೆ ಮಂಗಳವಾರ ಶುಕ್ರವಾರ ರೀ ಹಾಕಿದ್ರು ಪೂಜೆ ರೀ. ಪೂಜೆಯಲ್ಲಿ ಶರಣ ಅಂದಾರ್ನಾರ ಯಾರನ್ನೂ ಬಿಡಂಗಿಲ್ಲ ರೀ. ನನ್ನ ಮಾತಿ ಜಗದ ಮಾತಿ ಒಳಗೆ ನಮ್ಮ ಎಲ್ಲಮ್ಮ ದೊಡ್ಡ ಅಪರಿಸಿ ಐತಿ. ಸೌದತ್ತಿ ತಾಲೂಕು ಒಳಗೆ ಜಿಲ್ಲಾ ಬೆಳಗಾವಿ ರೀ. ತಾಯಿ ಬಗ್ಗೆ ಹಾಡು ಹೇಳಿ ಮತ್ತೆ ನಮಗೆ ಇದು ಸೌದತ್ತಿ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ.
ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಆಗಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳು.